ನಮಸ್ಕಾರ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ. ಯಾರೆಲ್ಲ ಸೈನಿಕ ಪರೀಕ್ಷೆ ಬರೆದಿದ್ರಿ, 5ನೇ ತರಗತಿ ಆಗಿರ್ಬೋದು ಮತ್ತೆ 9ನೇ ಕ್ಲಾಸಲ್ಲಿ ಆಗಿರ್ಬೋದು, ಈಗಾಗಲೇ ಕೀ ಆನ್ಸರ್ ಅನ್ನ ಬಿಟ್ಟಿದ್ರು. ಕೆಲವೊಬ್ರು ಚಾಲೆಂಜಿಂಗ್ ಮಾಡಿರ್ತೀರ, ಕೀ ಆನ್ಸರ್ ಆಗಿರ್ಬೋದು, OMR. ಅದರ ಒಂದು ಫಲಿತಾಂಶ ಇನ್ನೇನು ಒಂದೆರಡು ದಿನದಲ್ಲಿ ಬರಬಹುದು. ಈ ವಾರದಲ್ಲಿ ಆ ರಿಸಲ್ಟ್ ಬರ್ಬೋದು. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದ್ರೆ, ನೀವೇನಾದ್ರೂ ಆ ಒಂದು ವೆಬ್ಸೈಟ್ಗೆ ಹೋದ್ರೆ NTA ಆನ್ಲೈನ್ ಈ ಒಂದು ವೆಬ್ಸೈಟ್ಗೆ ಹೋದ್ರೆ ಸೊ ಈ ತರ ಒಂದು ವಿಂಡೋ ಬರ್ತಾ ಇದೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಅವರು ರಿಸಲ್ಟ್ ಅನ್ನ ಅಪ್ಲೋಡ್ ಮಾಡ್ತಿದ್ದಾರೆ. ಸೈನಿಕ್ ಬೋರ್ಡ್ ಅವರು ರಿಸಲ್ಟ್ ಅನ್ನ ಅಪ್ಲೋಡ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಈ ಪೇಜ್ ಅಲ್ಲಿ ನಿಮಗೆ ಎರರ್ ತೋರಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈ ವಾರದಲ್ಲಿ ನಿಮ್ಮ ರಿಸಲ್ಟ್ ಬರುತ್ತೆ, ಸ್ಕೋರ್ ಕಾರ್ಡ್. ಸೊ ಅದಕ್ಕಿಂತ ಮುಂಚೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ ಸ್ಕೋರ್ ಕಾರ್ಡ್ ಬಂತು, ಮೆರಿಟ್ ಲಿಸ್ಟ್ ಬಂತು, ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ ಏನಾಗುತ್ತೆ, ನಿಮ್ದು ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ನೀವು ಅಡ್ಮಿಷನ್ ಮಾಡಿಸ್ಬೇಕು. ಒಂದು ವಾರ ಟೈಮ್ ಕೊಟ್ಟಿರ್ತಾರೆ ನಿಮಗೆ. ಆ ಒಂದು ವಾರದಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರ್ಬೋದು. ಅದಕ್ಕೋಸ್ಕರ ನೀವೇನ್ ಮಾಡಬೇಕು ಅಂತಂದ್ರೆ, ಇವಾಗಲೇ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೊಂಬಿಡಿ. ಆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನ್ ಬೇಕು ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ತುಂಬಾ ಸಿಂಪಲ್ ಡಾಕ್ಯುಮೆಂಟ್ಸ್ ಇದೆ. ನೀವು ಈ ವೆಬ್ಸೈಟ್ಗೆ ಬರಬೇಕು. ಈ ವೆಬ್ಸೈಟ್ ಅನ್ನು ನಾನು ಕಮೆಂಟ್ಸ್ ಅಲ್ಲಿ ಹಾಕ್ತೀನಿ, ಸರಿನಾ? pesa.ncog.government.in ಅಂತ ಹೋದಾಗ ಈ ಒಂದು ವೆಬ್ಸೈಟ್ ಬರುತ್ತೆ. ಇಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್ ಅಂತ ಇರುತ್ತೆ. ಇಲ್ಲಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇರುತ್ತೆ. ಅದನ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಇದೇ ಒಂದು ಪೋರ್ಟಲ್ ಅಲ್ಲಿ ನೀವು ಈ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಈ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಅದು ಈ ಕೌನ್ಸಿಲಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗಿ ಹೇಳ್ತೀನಿ, ಅದರಲ್ಲಿ ಹೇಗಿರುತ್ತೆ ಅಂತ. ನೀವೇನಾದ್ರೂ ಈ ಕೌನ್ಸಿಲಿಂಗ್ ಪ್ರೊಸೆಸ್ ಅನ್ನ ಮಾಡದೇ ಇದ್ರೆ, ನೀವು ರಿಜಿಸ್ಟರ್ ಆಗದೆ ಇದ್ರೆ ನಿಮಗೆ ಯಾವುದೇ ಸೀಟ್ ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಮೇಲೆ ಒಂದು ವಿಡಿಯೋನ ಮಾಡ್ತೇನೆ, ಇದರ ನಂತರ ವಿಡಿಯೋದಲ್ಲಿ ಮಾತಾಡ್ತೀನಿ ಅದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ಇವತ್ತೇ, ನಾಳೆಯಿಂದಾನೇ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ನೀವು ರೆಡಿ ಮಾಡ್ಕೊಂಡ್ಬಿಡಿ. ಫಸ್ಟ್ ಏನಿದೆ ನೋಡಿ, ಚೆಕ್ ಲಿಸ್ಟ್ ಅಂತ ಇರುತ್ತೆ. ಚೆಕ್ ಲಿಸ್ಟ್ ಅಂತಂದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೀವು ಕೊಡ್ಬೇಕನ್ನುವಂಥದ್ದು ಒಂದು ಚೆಕ್ ಲಿಸ್ಟ್ ಇರುತ್ತೆ. ಅದನ್ನ ತೋರಿಸ್ತೀನಿ, ಚೆಕ್ ಲಿಸ್ಟ್, ಸರಿನಾ? ಇದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು ಮತ್ತು ಅವು ಬೇಕಾದಂತ ಫಾರ್ಮ್ಯಾಟ್ಸ್ ಕೂಡ ಅಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅದೇ ಫಾರ್ಮ್ಯಾಟ್ ಅಲ್ಲಿ ನೀವು ಏನ್ ಮಾಡಬೇಕು, ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೋಬೇಕು. ಅದನ್ನ ನಾನು ಇಲ್ಲಿ ತೋರಿಸ್ತೇನೆ. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನೋಡಿ. ಇದನ್ನ ಫಿಲ್ ಮಾಡ್ಬೇಕು ನೀವು. ಸೈನಿಕ್ ಸ್ಕೂಲ್, ಯಾವ ಸೈನಿಕ್ ಸ್ಕೂಲ್ಗೆ ಅಡ್ಮಿಷನ್ ತೊಗೊಳ್ತಿದ್ದೀರಾ ಅಂತ ಇಲ್ಲಿ ಬರಿಬೇಕು. ಚೆಕ್ ಲಿಸ್ಟ್, ಇಲ್ಲಿ ಒಂದು ಫೋಟೋ ಅಟ್ಯಾಚ್ ಮಾಡ್ಬೇಕು ನೀವು, ಸ್ಟಾಂಪ್ ಸೈಜ್, ಪಾಸ್ಪೋರ್ಟ್ ಸೈಜ್ ಫೋಟೋ. ಇಲ್ಲಿ ನೇಮ್ ಆಫ್ ದ ಸ್ಟೂಡೆಂಟ್ ಬರಿಬೇಕು. ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕ್ಬೋದು ನೀವು. ಆ ನಂತರ ಸ್ಟೇಟ್ ಕ್ಯಾಟಗರಿ, ಹೋಮ್ ಸ್ಟೇಟ್ ಅಂತ ಇದ್ರೆ ಹೋಮ್ ಸ್ಟೇಟ್ ಹಾಕಬೇಕು. ಅದರ್ ಸ್ಟೇಟ್ ಇದ್ದಂದ್ರೆ ಅದರ್ ಸ್ಟೇಟ್ ಹಾಕಬೇಕು. ಡೊಮಿಸೈಲ್ ಸ್ಟೇಟ್ ಕರ್ನಾಟಕ ಅಂತ ಹಾಕಬೇಕು. ಅಡ್ಮಿಷನ್ ಕ್ಯಾಟಗರಿ ಜನರಲ್ ಆಗಿದ್ದು ಜನರಲ್, SC ST OBC NCL ಡಿಫೆನ್ಸ್ ಯಾವುದಿದೆ ಅಂತ ಹಾಕಬೇಕು. ಆಕ್ಚುಯಲ್ ಕ್ಯಾಟಗರಿ ನಿಮ್ದು ಯಾವ್ದು ಅಂತ ಹಾಕ್ಬೇಕು ಇಲ್ಲಿ. ನೆಕ್ಸ್ಟ್ ಬಂದು ವೆದರ್ ಪ್ಯಾರಾಮಿಲಿಟರಿ ವಾರ್ಡ್, ನೀವೇನಾದ್ರೂ ಈ ಆರ್ಮಿ ರಿಲೇಟೆಡ್ ಏನಾದ್ರು ಪ್ಯಾರಾಮಿಲಿಟರಿ ವಾರ್ಡ್ಗೆ ಸೇರಿದ್ರೆ ಎಸ್ ಆರ್ ನೋ ಹಾಕಬೇಕು. ಅಸ್ಸಾಂ ರೈಫಲ್ ಪೋಸ್ಟ್ ಗಾರ್ಡ್ ಅಂತ ಇದ್ರೆ ಇದು ಬ್ರಾಕೆಟ್ ಅಲ್ಲಿ, ಇದರಲ್ಲಿ ಬರೋದೆಲ್ಲ ಇಲ್ಲಿ ಎಸ್ ಆರ್ ನೋ ಅಂತ ಹಾಕಬೇಕು. ಚೆಕ್ ಲಿಸ್ಟ್, ಇದು ಫಸ್ಟ್ ಡಾಕ್ಯುಮೆಂಟ್ ಚೆಕ್ ಲಿಸ್ಟ್ ಇದೆ. ಈ ಚೆಕ್ ಲಿಸ್ಟ್ ನೀವು ಒರಿಜಿನಲ್ ಬೇಕು. ಇದು ತಂದೆ ಮತ್ತು ಪೇರೆಂಟ್ಸ್, ಸೈನ್ ಬೈ ದ ಪೇರೆಂಟ್ಸ್ ಅಂಡ್ ಕ್ಯಾಂಡಿಡೇಟ್ಸ್, ತಂದೆ ಅಥವಾ ತಾಯಿ ಅಥವಾ ವಿದ್ಯಾರ್ಥಿಯ ಸೈನ್ ಹಾಕಬೇಕು. ಇದನ್ನ ನೀವು ಮಾಡಿಸಿದ್ರೆ ಇದನ್ನ ಎಸ್ ಅಂತ ಹಾಕಬೇಕು, ಟಿಕ್ ಹಾಕಬೇಕು. ನೋ ಅಂತಂದ್ರೆ ನೋ. ಯಾವ್ದು ಅಪ್ಲಿಕೇಬಲ್ ಇಲ್ಲ ಇದನ್ನ ಟಿಕ್ ಮಾಡಬೇಕು. ಪ್ರಾವಿಷನಲ್ ಅಡ್ಮಿಷನ್ ಲೆಟರ್ ಫ್ರಮ್ AISSA ಐಕಿ, ಇದು ನಿಮಗೆ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆದ್ಮೇಲೆ ನಿಮ್ದು ಸೀಟ್ ಅಲೋಟ್ ಆದಾಗ ಅಲ್ಲೊಂದು ಲೆಟರ್ ಜನರೇಟ್ ಆಗುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ಇದು ಯಾವಾಗ ಬರುತ್ತೆ ಅಂದ್ರೆ, ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿ ನೀನು ರಿಜಿಸ್ಟರ್ ಮಾಡಿ ಸ್ಕೂಲ್ಗಳನ್ನ ಆಯ್ಕೆ ಮಾಡಿ ಆಮೇಲೆ ನಿನ್ಗೆ ಸೀಟ್ ಸಿಕ್ಕಾಗ ಇದು ಬರುತ್ತೆ. ಅವಾಗ ನೀನು ಅದನ್ನ ಪಡಿಬಹುದು. ಇದು ಎಸ್ ಅಂತ ಹಾಕ್ಬೇಕು. ಅಡ್ಮಿಟ್ ಕಾರ್ಡ್ ಇರುತ್ತೆ ನಿಮ್ಮ ಹತ್ರ, ಇದು ಎಸ್ ಅಂತ ಹಾಕಿ. ಸ್ಕೋರ್ ಕಾರ್ಡ್ ಕೂಡ ಬಂದಿರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಅದು ಹಾಕಿ. ಇಲ್ಲಿ ಗೌರ್ಮೆಂಟ್ ID ಪ್ರೂಫ್ ಅಂತಿದೆ, ಇದು ಆಧಾರ್ ಅಂತ ಕೇಳ್ತಾರೆ ಅವರು. ಆಧಾರ್ ಬೆಟರ್. ಸೊ ಇದನ್ನು ಆಧಾರ್ ಕಾರ್ಡ್ ಅಂತೂ ಇರುತ್ತೆ ನಿಮ್ ಕಡೆ, ಜೆರಾಕ್ಸ್ ಇಟ್ಕೊಂಡು. ಈ ಮೆಡಿಕಲ್ ಫಿಟ್ನೆಸ್ ರಿಪೋರ್ಟ್, ಇದು
ತಾಲೂಕು ಪ್ಲೇಸ್ ಅಲ್ಲಿರುವಂತ ಮೆಡಿಕಲ್ ಆಫೀಸರ್ ಇಂದ ಪಡಿಬೇಕಿದು. ಅಲ್ಲಿ MBBS ಡಾಕ್ಟರ್ ಇರ್ತಾರೆ, ಮೆಡಿಕಲ್ ಅವರಿಂದ ಪಡಿಬೇಕು. ಇದಕ್ಕೊಂದು ಫಾರ್ಮ್ಯಾಟ್ ಇದೆ, ಅದನ್ನು ಕೊಡ್ತೀನಿ, ಅದನ್ನು ನೀವು ತಗೋಬಹುದು. ಡೇಟ್ ಆಫ್ ಬರ್ತ್ ಕೂಡ ನಿಮ್ಮ ಹತ್ರ ಒಂದು ಸರ್ಟಿಫಿಕೇಟ್ ಇರುತ್ತೆ, ಮುನ್ಸಿಪಾಲಿಟಿ ಅಥವಾ ಸಂಬಂಧಪಟ್ಟಂತ ಅಥಾರಿಟಿ ಕಡೆಯಿಂದ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಅದು ನಿಮ್ಮ ಹತ್ರ ಇರುತ್ತೆ. ಅದರ ಪ್ರಕಾರ ನಾವು ಡೇಟ್ ಆಫ್ ಬರ್ತ್ ಹಾಕಿರ್ತೇವೆ. ಸೊ ಇದನ್ನು ಕೂಡ ಒಂದು ಕಾಪಿ ಇಟ್ಕೊಳ್ಳಿ. ನೆಕ್ಸ್ಟ್, ಸ್ಟಡಿ ಸರ್ಟಿಫಿಕೇಟ್. ನೀವು 5ನೇ ಕ್ಲಾಸಲ್ಲಿ ಅಥವಾ 9ನೇ ಕ್ಲಾಸಲ್ಲಿ ಹೋಗ್ತಾ ಇದ್ರೆ ನಿಮಗೆ ಸಂಬಂಧಪಟ್ಟಂತ ಹೆಡ್ ಮಾಸ್ಟರ್ ಹತ್ರ, ಪ್ರಿನ್ಸಿಪಾಲ್ ಹತ್ರ ಒಂದು ಸ್ಟಡಿ ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಇದೆ, ಅದನ್ನು ತೋರಿಸ್ತೀನಿ ನಾನು ಏನಿದೆ ಅಂತ. ಸೊ ಆ ಸರ್ಟಿಫಿಕೇಟ್ ಅನ್ನು ನೀವು ತೆಗೆಸ್ಕೋಬೇಕು. ಇಲ್ಲಿ ಸರ್ಟಿಫಿಕೇಟ್ ಆಫ್ ಕ್ಯಾಟಗರಿ ಇದೆ. ನೀನು SC ಅಥವಾ ST ಅಥವಾ OBC ಅಂತ ಹಾಕಿರ್ತೀಯ. ಈ 3ರಲ್ಲಿ ನೀನು ಅನ್ನೋದಿದ್ರೆ ಈ ಸಂಬಂಧಪಟ್ಟಂತ ಒಂದು ಅಧಿಕಾರಿಗಳಿಂದ ಒಂದು ಸರ್ಟಿಫಿಕೇಟ್ ತಗೊಳ್ಬೇಕು. ಇದು ಜನರಲ್ ಇದ್ದವರಿಗೆ ಅನ್ವಯ ಆಗುವುದಿಲ್ಲ. ಜನರಲ್ ಇದ್ದವರಿಗೆ ಈ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಕ್ಯಾಟಗರಿ ಸರ್ಟಿಫಿಕೇಟ್. ಇದು ಡೊಮಿಸೈಲ್ ಸರ್ಟಿಫಿಕೇಟ್ ತೆಗೆಸಿರ್ತಾರೆ ನೀವು ಹಾಕ್ಬೇಕಾದ್ರೆ, ಅಥವಾ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್, ಅದೊಂದು ಇಟ್ಕೊಳ್ಳಿ. ಇದು ಜನರಲ್ ಅವರಿಗೆ ಬರಲ್ಲ, ಇದು ಇರುತ್ತೆ. ಆನಂತರ ಡೊಮಿಸೈಲ್ ನೀವು ಆಲ್ರೆಡಿ ತೆಗೆಸಿರ್ತೀರ, ಅದನ್ನು ಟಿಕ್ ಮಾಡ್ಕೊಳ್ಳಿ. ಸರ್ಟಿಫಿಕೇಟ್ ಆಫ್ ಸರ್ವಿಸ್, ಇನ್ ಕೇಸ್ ಆಫ್ ನೀವೇನಾದರೂ ಡಿಫೆನ್ಸ್ ಕೋಟಾದಲ್ಲಿ ಶೀಟ್ ಬೇಕಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಡಾಕ್ಯುಮೆಂಟ್ PPO ಅಂತ ಇರುತ್ತೆ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ, ಅದರ ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲಿ ಬೇಕಾಗತ್ತೆ. ನೆಕ್ಸ್ಟ್, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದರದ್ದು ಒಂದು ಫಾರ್ಮ್ಯಾಟ್ ಇದೆ ಇಲ್ಲಿ. ಅದೇ ಫಾರ್ಮ್ಯಾಟ್ ಅಲ್ಲಿ ನೀವು ಇನ್ಕಮ್ ಸರ್ಟಿಫಿಕೇಟ್ ತೆಗೆಸಬೇಕು. ಇದು ಇರುತ್ತೆ ನಿಮ್ಮ ಕಡೆಗೆ, ಇದು ಡಿಫೆನ್ಸ್ ಕೋಟಾ ಇರುವವರಿಗೆ ಮಾತ್ರ. ನೆಕ್ಸ್ಟ್ ಬಂದು ಇಲ್ಲಿ ಫೋಟೋಗ್ರಾಫ್ಸು, ಪಾಸ್ಪೋರ್ಟ್ ಸೈಜ್ ಫೋಟೋ ಎಷ್ಟು ಬೇಕಂದ್ರೆ 5 ಬೇಕು. ಫ್ಯಾಮಿಲಿ ಫೋಟೋಗ್ರಾಫ್ಸ್ ಬೇಕಾಗತ್ತೆ, ಪೇರೆಂಟ್ಸ್ ಅಲಾಂಗ್ ವಿತ್ ಚಿಲ್ಡ್ರನ್. ನಿಮ್ಮ ಮನೆಯಲ್ಲಿ ಏನೇನು ಜನ ಇರ್ತಾರೆ, ಲೈಕ್ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ತಮ್ಮ ಆಗಿರ್ಬೋದು, ನಿಮ್ಮ ಅಜ್ಜ ಅಜ್ಜಿ ಆಗಿರ್ಬೋದು, ಕಂಪ್ಲೀಟ್ ಒಂದು ಫ್ಯಾಮಿಲಿ ಫೋಟೋಗ್ರಾಫ್ ಬೇಕಾಗತ್ತೆ. ಅದು ಎಷ್ಟು ಬೇಕು ಅಂತಂದ್ರೆ 2 ಕಾಪಿಗಳು ಬೇಕು. ಇದು ಯಾಕೆ ಬೇಕು ಅಂತಂದ್ರೆ, ಇನ್ ಕೇಸ್ ನೀವೇನಾದರೂ ಮಕ್ಕಳ ಒಂದು ವಿಸಿಟ್ಗೆ ಹೋದಾಗ ಅದು ಬೇಕಾಗತ್ತೆ, ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು. ಇದು ನೋಡಿ, ಇತ್ತೀಚಿನ ಫೋಟೋ ಬೇಕಿವು, ಪಾಸ್ಪೋರ್ಟ್ ಸೈಜ್ ಫೋಟೋ, ಇವಾಗಲೇ ನಾಳೆಯಿಂದನೇ ಏನು ತೆಗೆಸ್ತೀರ ಅದು ಅನ್ವಯ ಆಗತ್ತೆ. ಇಲ್ಲಿ ನೋಡಿ, ಇದೇನಾದರೂ ನೀವು ಅಡಾಪ್ಟೆಡ್ ಯಾವುದಾದ್ರೂ ಮಗನ ಅಡಾಪ್ಟ್ ಮಾಡಿಕೊಂಡು ಬೆಳೆಸ್ತಾ ಈ ಒಂದು ಸೈನಿಕ ಸ್ಕೂಲಲ್ಲಿ ಅಪ್ಲೈ ಮಾಡಿ ಈ ಥರ ಒಂದು ಪ್ರೊಸೆಸ್ಗಳಾಗಿದ್ದರೆ ಅಡಾಪ್ಷನ್ ಡೀಡ್, ಇನ್ ಕೇಸ್ ಆಫ್ ಅಡಾಪ್ಟೆಡ್ ಚೈಲ್ಡ್, ಇದು ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ ನಿಮಗೆ. ಇಲ್ಲಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಅಂದ್ರೆ ವಿದ್ಯಾರ್ಥಿ ಸೈನ್ ಮಾಡಬೇಕು. ಇಲ್ಲಿ ಸೈನಿಕ್ ಸ್ಕೂಲ್, ನೀವು ಫಾರ್ ಎಕ್ಸಾಂಪಲ್ ಬಿಜಾಪುರ ಅಂದ್ರೆ ಬಿಜಾಪುರ, ಇದು ಯಾವಾಗ ಬರುತ್ತೆ ನಿಮಗೆ ಸೀಟ್ ಅಲೋಟ್ ಆದ ಮೇಲೆ. ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಕೊಡಗು ಸಿಕ್ಕಿದ್ರೆ ಕೊಡಗು ಅಂತ ಹಾಕಬೇಕು, ಸರಿನಾ? ಯಾವ ಒಂದು ಸ್ಕೂಲಿಗೆ ನೀವು ಅಡ್ಮಿಷನ್ ಬಯಸಿದ್ರ ನಿಮ್ಗೆ ಅಲೋಟ್ ಆಗಿರುತ್ತೆ, ಅದರ ಒಂದು ಹೆಸರು ಬರೀಬೇಕಾಗತ್ತೆ. ಇಲ್ಲಿ ಸಿಗ್ನೇಚರ್ ಆಫ್ ದ ಪೇರೆಂಟ್ಸ್, ಇದು ವಿದ್ಯಾರ್ಥಿಯ ಒಂದು ಸೈನ್ ಹಾಕಬೇಕಾಗತ್ತೆ. ಅದರ ಒಂದು ಫಾರ್ಮ್ಯಾಟ್ ಅನ್ನು ನಾನೀಗ ನಿಮಗೆ ತೋರಿಸ್ತೀನಿ. ಇದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇಲ್ಲಿದೆ ನೋಡಿ, ಇದು ಚೆಕ್ ಲಿಸ್ಟ್ ಇದೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ತೋರಿಸಿದ್ದೀನಿ ಅದನ್ನು. ಆಮೇಲೆ ಇದು ನೋಡಿ, ಅಡ್ಮಿಟ್ ಕಾರ್ಡ್ ಇದೆ, ಸ್ಕೋರ್ ಕಾರ್ಡ್ ಇದೆ, ಗೌರ್ಮೆಂಟ್ ಇಶ್ಯೂಡ್ ಆಧಾರ್ ಕಾರ್ಡ್ ಇದೆ, ಮೆಡಿಕಲ್ ಫಿಟ್ನೆಸ್ ರಿಪೋರ್ಟ್ ಒರಿಜಿನಲ್, ಇದನ್ನು ಮಾಡ್ಕೋಬಹುದು, ಇದನ್ನು ತೋರಿಸ್ತೀನಿ ನಾನು. ಆಮೇಲೆ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಹೇಳಿದ್ದೀನಿ, ಸ್ಟಡಿ ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಇದೆ, ಅದನ್ನು ತೋರಿಸ್ತೀನಿ. ಸರ್ಟಿಫಿಕೇಟ್ ಆಫ್ ಕ್ಯಾಟಗರಿ ಅದನ್ನು ನಾನು ಹೇಳಿದ್ದೀನಿ ನಿಮಗೆ ಆಲ್ರೆಡಿ, ಇದನ್ನು ಹೇಳಿದ್ದೀನಿ. ಆನಂತರ ಡೊಮಿಸೈಲ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಆಲ್ರೆಡಿ ಇರುತ್ತೆ. ಸರ್ಟಿಫಿಕೇಟ್ ಆಫ್ ಇದು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಬೇಕಾಗುತ್ತೆ. ಇದು ಇನ್ಕಮ್ ಸರ್ಟಿಫಿಕೇಟ್ ಆಲ್ರೆಡಿ ನಾನು ಹೇಳಿದ್ದೀನಿ, ಅದರ ಫಾರ್ಮ್ಯಾಟ್ ತೋರಿಸ್ತೀನಿ. ಫೋಟೋಗ್ರಾಫ್ಸ್ ತೋರಿಸಿದ್ದೀನಿ, ಅಡಾಪ್ಷನ್ ಡೇಟ್ ತೋರಿಸಿದ್ದೀನಿ. ಸೊ ಆ ಡಾಕ್ಯುಮೆಂಟ್ಸ್ ಕೆಲವೊಂದು ಫಾರ್ಮ್ಯಾಟ್ಸ್ ಇದೆ ಇಲ್ಲಿ. ಇದನ್ನು ನಾನು ಚೆಕ್ ಲಿಸ್ಟ್ ತೋರಿಸಿದ್ದೀನಿ. ಚೆಕ್ ಲಿಸ್ಟಲ್ಲಿ ಏನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು ಅದರ ಒಂದು ಎಲ್ಲಾನು ಟಿಕ್ ಮಾಡ್ತಾ ಹೋಗ್ಬೇಕು ನೀವು. ಇಲ್ಲಿ ಚೆಕ್ ಲಿಸ್ಟ್ ತೋರಿಸಿದ್ದೀನಿ. ಇನ್ಕಮ್ ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಇದೆ. ಇದೇ ಫಾರ್ಮ್ಯಾಟ್ ಅಲ್ಲಿ ನೀವು ಸಂಬಂಧಪಟ್ಟಂತ ತಹಸೀಲ್ದಾರ್ ಆಫೀಸಿಂದ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅನ್ನು ತಗೋಬೇಕಾಗುತ್ತೆ. ಫಾರ್ಮ್ಯಾಟ್ ಫಾರ್ ದ ಇನ್ಕಮ್ ಸರ್ಟಿಫಿಕೇಟ್, ಫೈಲ್ ನಂಬರು, ಡೇಟು, ನೇಮ್ ಆಫ್ ದ ಕ್ಯಾಂಡಿಡೇಟ್, ಫಾದರ್ಸ್ ಮದರ್ಸ್ ನೇಮ್, ಆಕ್ಯುಪೇಷನ್ ಆಫ್ ಫಾದರ್ ಮದರ್, ಡೊಮಿಸೈಲ್ ಸ್ಟೇಟ್ ಕರ್ನಾಟಕ, ರೆಸಿಡೆನ್ಷಿಯಲ್ ಅಡ್ರೆಸ್ ಬರೀಬೇಕು, ಎನ್ಯುವಲ್ ಫ್ಯಾಮಿಲಿ ಇನ್ಕಮ್ ಇನ್ಕ್ಲೂಡಿಂಗ್ ಫಾದರ್ ಅಂಡ್ ಮದರ್, ಡೇಟ್ ಆಫ್ ಇಶ್ಯೂ, ಯಾವಾಗ ಇಶ್ಯೂ ಮಾಡ್ತಾ ಇದ್ದೀರಾ. ಸೊ ಇದೇ ಫಾರ್ಮೆಟ್, ಇದೇ ಪ್ರಿಂಟ್ಔಟ್ ತಗೊಂಡು ನೀವು ತಹಸೀಲ್ದಾರ್ ಆಫೀಸಿಗೆ ಹೋಗಿ ಈ ಥರ ನಾವು ಸೈನಿಕ ಪರೀಕ್ಷೆ ಬರೆದಿದ್ವಿ, ಇದೇ ಫಾರ್ಮೆಟಲ್ಲಿ ನಮಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ರೆ ಅವರಿಗೆ ಅದ್ರ ಬಗ್ಗೆ ಐಡಿಯಾ ಇರುತ್ತೆ. ಇದೇ ಒಂದು ಫಾರ್ಮೆಟಲ್ಲಿ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಅವರು ಕೊಡ್ತಾರೆ. ಇದನ್ನು ನೀವು
ರೆಡಿ ಮಾಡ್ಕೊಂಬಿಡಿ ಇವಾಗಲೇ, ನಾಳೆಯಿಂದನೇ ಸ್ಟಾರ್ಟ್ ಮಾಡಿ. ಇದನ್ನು ಪ್ರಿಂಟ್ಔಟ್ ತಗೊಂಡು ನಾಳೆಯಿಂದನೇ ಸ್ಟಾರ್ಟ್ ಮಾಡಿ. ಸೊ ಇದು ಇನ್ಕಮ್ ಸರ್ಟಿಫಿಕೇಟ್ ಆಯಿತು. ನೆಕ್ಸ್ಟ್ ಬಂದು ಮೆಡಿಕಲ್ ಫಿಟ್ನೆಸ್ ರಿಪೋರ್ಟ್. ಇದನ್ನು ಬಂದು ನೀವು ತಾಲೂಕಾದಲ್ಲಿರುವಂಥ ಮೆಡಿಕಲ್ ಆಫೀಸರ್ ಇರ್ತಾರೆ. ಪ್ರತಿಯೊಂದು ತಾಲೂಕಿಗೂ ಹಾಸ್ಪಿಟಲ್ ಇರುವಂತಲ್ಲಿ ಮೆಡಿಕಲ್ ಆಫೀಸರ್ ಇರ್ತಾರೆ, MBBS ಡಾಕ್ಟರು. ಅವ್ರ ಕಡೆಯಿಂದನೇ ಇದನ್ನ ನೀವು ಸರ್ಟಿಫಿಕೇಟ್ ಅನ್ನು ತೊಗೊಳ್ಬೇಕಾಗತ್ತೆ. ಸ್ಕೂಲು ಯಾವ ಸ್ಕೂಲ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟ್, ಇನ್ನೊಂದು ಫೋಟೋ ಹಾಕಿ, ಪರ್ಸನಲ್ ಸ್ಟೇಟ್ಮೆಂಟ್ಸ್, ನೇಮ್ ಕ್ಯಾಂಡಿಡೇಟ್, ನಿಮ್ಮ ಹೆಸರು ಬ್ಲಾಕ್ ಲೆಟರ್ ಅಲ್ಲಿ, ಫಾದರ್ ಮದರ್ ಯಾರಾದರೂ ಒಬ್ಬರದು ಇನ್ ಬ್ಲಾಕ್ ಲೆಟರ್ಸ್, ಡೇಟ್ ಆಫ್ ಬರ್ತ್ ಹಾಕಿ, ಏಜ್ ಹಾಕಿ, ಮಂತ್ ಹಾಕಿ, ಡೇಸ್ ಹಾಕಿ, ಜನರು ಹಾಕಿ, ಬ್ಲಡ್ ಗ್ರೂಪ್ ಕ್ಯಾಂಡಿಡೇಟ್ ಇದನ್ನ ಚೆಕ್ ಮಾಡಿ ಹಾಕ್ತಾರೆ. ಇನ್ ಕೇಸ್ ನಿಮಗೆ ಗೊತ್ತಿರದೇ ಇದ್ರೆ, ಏನಾದರೂ ನಿಮ್ಮ ಮೇಲೆ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಇದ್ರೆ ಇಲ್ಲಿ ಹಾಕಬೇಕು, ಪರ್ಮನೆಂಟ್ ಅಡ್ರೆಸ್ ಹಾಕಬೇಕು, ಅಲೋಟೆಡ್ ಡೇಟ್ ಆಫ್ ದ ಮೆಡಿಕಲ್ ಎಕ್ಸಾಮಿನೇಷನ್ ಆಸ್ ಪರ್ ದ AIC. ನಿಮಗೆ ಮೆಡಿಕಲ್ ಅಡ್ರೆಸ್, ಮೆಡಿಕಲ್ ಏನದು ಅಲೋಟೆಡ್ ಡೇಟ್ ಆಫ್ ಮೆಡಿಕಲ್, ನಿಮಗೆ ಯಾವತ್ತು ಡೇಟ್ ಕೊಟ್ಟಿದ್ದಾರೆ, ಮೆಡಿಕಲ್ ಡೇಟ್ ಕೊಡ್ತಾರೆ ನಿಮಗೆ ಸೀಟ್ ಅಲೋಟ್ ಆದ್ಮೇಲೆ, ಅದನ್ನು ನೀವು ಇಲ್ಲಿ ಹಾಕಬೇಕು. ಅಲೋಟೆಡ್ ಪ್ಲೇಸ್ ದ ಮೆಡಿಕಲ್ ಪ್ಲೇಸ್ ಕೂಡ ಹಾಕಬೇಕು, ಡೇಟು ಮತ್ತೆ ಪ್ಲೇಸ್ ಹಾಕಬೇಕು. ಫ್ಯಾಮಿಲಿ ಡೀಟೇಲ್ಸ್, ಫಾದರ್ ಎಷ್ಟು ಏಜ್, ಅವ್ರ ಹೆಲ್ತ್ ಕಂಡೀಷನ್ ಏನು, ಇಫ್ ಎಕ್ಸ್ಪೈರ್ಡ್, ಅವ್ರೇನಾದರೂ ಇಲ್ಲಿ ಜೀವಂತ ಇದ್ರೆ, ಇದರ ಅರ್ಥ ಏನು, ಜೀವಂತ ಇದ್ರೆ, ಇನ್ ಕೇಸ್ ಆಫ್ ಎಕ್ಸ್ಪೈರ್ಡ್ ಏನಾದರೂ ತೀರ್ಕೊಂಡಿದ್ರೆ ಕಾಸ್ ಆಫ್ ಡೆತ್ ಹಾಕಬೇಕು. ಆಮೇಲೆ ಇಯರ್ ಆಫ್ ಡೆತ್, ಯಾಕೆ ತೀರ್ಕೊಂಡ್ರು ಅಂತ ನೀವು ಇಲ್ಲಿ ಹಾಕಬೇಕು. ಪ್ರತಿಯೊಬ್ಬರದು ಕೂಡ ಇನ್ ಕೇಸ್ ಯಾರಾದರೂ ತೀರ್ಕೊಂಡಿದ್ರೆ ಯಾವಾಗ ತೀರ್ಕೊಂಡ್ರು ಹಾಕಬೇಕು. ಇಲ್ಲಿ ಫಾದರ್ ಅಂತಿದೆ, ಏಜ್ ಹೆಂಗೆ ಬೇಕು, ಹೆಲ್ತ್ ಅಂದ್ರೆ ಗುಡ್ ಕಂಡೀಷನ್, ಈ ಥರ ಬರೀತಾರೆ. ಇವ್ರದೆಲ್ಲನೂ ನೀನು ಬರಿಬೇಕಿಲ್ಲಿ. ಯಾರ್ಯಾವುದು ಅನ್ವಯ ಆಗತ್ತೆ ಅದನ್ನು ಮಾತ್ರ ನೀನು ಬರಿಬಹುದು. ಎಲ್ಲರದು ಬರಿಬೇಕಂತಿಲ್ಲ. ನಿಮ್ಮ ಮನೆಯಲ್ಲಿ 8 ಜನ ಇದ್ದಾರೆ, ಇದರಲ್ಲಿ ಯಾರಾದರೂ ಇದ್ರೆ ನೀವು ಬರಿಬೇಕು. ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಬೇಕು. ಫ್ಯಾಮಿಲಿ ಹಿಸ್ಟರಿ ಆಫ್, ಇದರಲ್ಲಿ ಯಾವುದಾದ್ರೂ ಡಿಸೀಸ್ ಇಂದ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಇದ್ರೆ ಅದನ್ನ ಎಸ್ ನೋ ಅಂತ ಹಾಕಬೇಕು. ಅವ್ರು ಕೇಳ್ತಾರೆ, ಫಾರ್ ಎಕ್ಸಾಂಪಲ್ ಟ್ಯೂಬರ್ಕ್ಯುಲೋಸಿಸ್, TB ಯಾರಿಗಾದ್ರೂ ಇದೆಯಾ, ಎಸ್ ಇದ್ರೆ ಎಸ್ ಹಾಕ್ಬೇಕು, ಇಲ್ಲಾಂದ್ರೆ ನೋ ಹಾಕ್ಬೇಕು. ಇಫ್ ಎಸ್, ರಿಲೇಷನ್ ಟು ದ ಕ್ಯಾಂಡಿಡೇಟ್, ಈಗ ಏನಾದರೂ ಡಯಾಬಿಟಿಸ್ ಒಬ್ಬರಿಗಿದೆ, ಇದ್ದವರು ನಿನಗೆ ಏನಾಗಬೇಕು, ಫಾದರ್ ಆಗಬೇಕಾ ಅಥವಾ ಮದರ್ ಆಗಬೇಕಾ, ಅದನ್ನು ನೀನು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಹಿಮೋಪಿಲಿಯಾ, ಇದರಿಂದ ಯಾರಾದರೂ ಬಳತಿದಾರ, ಹೈಪರ್ ಟೆನ್ಷನ್, BP ಇಂದ ಬರ್ತೀರಾ, ಹಾರ್ಟ್ ಡಿಸೀಸ್, ಹೃದಯ ಸಂಬಂಧಿ ರೋಗಗಳಿದೆಯಾ, ಅದನ್ನೆಲ್ಲ ಬರಿಬೇಕು. ಬ್ಲೀಡಿಂಗ್ ಡಿಸಾರ್ಡರ್, ಏನಾದರೂ ರಕ್ತಸ್ರಾವ ರೋಗಗಳಿದೆಯಾ, ನೈಟ್ ಬ್ಲೈಂಡ್ನೆಸ್ ಅಂದರೆ ರಾತ್ರಿ ಗುರುಡುತನ ಇದೆಯಾ, ಅದನ್ನೆಲ್ಲ ನೀವು ಇಲ್ಲಿ ಬರಿಬೇಕಾಗತ್ತೆ. ಅಂದರೆ ಡಾಕ್ಟರ್ಸೇ ಬರೀತಾರೆ ಕೇಳಿ, ನೀವೇನದ ಪರ್ಸನಲ್ ಮೆಡಿಕಲ್ ಹಿಸ್ಟ್ರಿ ರೈಟ್ ಇನ್ ಬ್ರೀಫ್, ನಿಮ್ದೇನಾದರೂ ಒಂಚೂರು ಮೆಡಿಕಲ್ ಹಿಸ್ಟ್ರಿ ಇದ್ರೆ ಇಲ್ಲಿ ಬರಿಬೇಕು. ಇನ್ ಕೇಸ್ ಇಲ್ಲದೆ ಇದ್ರೆ ಕೂಡ ಇದನ್ನ ಬ್ಲ್ಯಾಂಕ್ ಬಿಡಬಹುದು, ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ನಿಮಗೆ. ನಂತರ ಹ್ಯಾವ್ ಯು ಎವರ್ ಸಪೋರ್ಟ್ ಫ್ರಮ್ ಎನಿ ಆಫ್ ದ ಫಾಲೋಯಿಂಗ್, ನೀವೇನಾದರೂ ಕೆಳಗೆ ಇರುವಂತ ರೋಗಗಳಿಗೆ ಇತ್ತೀಚೆಗೆ ಒಳಗಾಗಿದ್ದೀರಾ ಅಂತ ಇರುತ್ತೆ. ಇವೆಲ್ಲ ಡಾಕ್ಟರ್ಸ್ ಮಾಡ್ತಾರೆ ನಿಮಗೆ, ಅದನ್ನೆಲ್ಲ ಹೇಳ್ಕೊಡ್ತಾರೆ, ಅವರೇ ಫಿಲಪ್ ಮಾಡ್ತಾರೆ, ಇದೆಲ್ಲ ಅವರೇ ಮಾಡ್ತಾರೆ. ಈ ವ್ಯಾಕ್ಸಿನೇಷನ್ ತಗೊಂಡಿದ್ದು ಕೂಡ ಬರಿಬೇಕು, ನಾವು ಡಾಕ್ಟರ್ಸ್ ಎಲ್ಲ ಬರೀತಾರೆ, ನೀ ಏನೇನು ತಗೊಂಡಿದ್ದೆ ಇಲ್ಲಿ, ಇದೆಲ್ಲ ಯೂಶ್ವಲಿ ನೀವು ಮಾಡಿರ್ತೀರ. ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಎಷ್ಟು ಇನ್ನೊಂದು 12 ವರ್ಷ ಇರುತ್ತೆ, ಇದೆಲ್ಲ ಆಗಿರುತ್ತೆ, 5 ವರ್ಷ ಇದಾಗಿರುತ್ತೆ. ಎನಿ ಅದರ್ ವ್ಯಾಕ್ಸಿನೇಷನ್ ಗಿವನ್ ನಾಟ್ ಮೆನ್ಷನ್ ಅಬೌಟ್, ಇಲ್ಲಿ ಯಾವುದಾದ್ರೂ ಕೊಟ್ಟಿಲ್ಲದ ಯಾವುದಾದ್ರೂ ವ್ಯಾಕ್ಸಿನ್ ತಗೊಂಡಿದೆ ಅಂತ ಬರೀಬೇಕು. ಡಿಕ್ಲರೇಷನ್, ಸೈನಿ ಸ್ಕೂಲ್ ಯಾವುದು ಅಲೋಟ್ ಆಗಿದೆ ಅದು ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಇರುತ್ತೆ, ನೇಮ್ ಆಫ್ ದ ಕ್ಯಾಂಡಿಡೇಟ್, ಅಪ್ಲಿಕೇಶನ್ ನಂಬರ್ ಹಾಕಬೇಕು, ಫಾದರ್ ಸಿಗ್ನೇಚರು, ನೇಮ್ ಆಫ್ ಫಾದರ್ ಕಡೆ ಡೇಟ್ ಹಾಕಬೇಕು. ಸೊ ಮೆಡಿಕಲ್ ಎಕ್ಸಾಮಿನೇಷನ್ ಫಾರ್ಮ್, ಮೆಡಿಸಿನ್ ಹೈ ವಿತೌಟ್ ಶೂಸ್, ಓಕೆ, ಮೆಡಿಕಲ್ ಎಕ್ಸಾಮಿನೇಷನ್ ಫಾರ್ಮ್, ಇಲ್ಲಿ ಹೈಟು ವೆಯ್ಟು ಇದೆಲ್ಲ ಎಕ್ಸಾಮ್ ಮಾಡಿದ್ದು ಇಲ್ಲಿ ಬರೀತಾರೆ ಡಾಕ್ಟರ್ಸ್, ಇದೆಲ್ಲ ಬರಿಬೇಕು ಅವರು. ಇದು ತುಂಬ ಡಿಟೇಲ್ಡ್ ಆಗಿರುತ್ತೆ, ಇದನ್ನೆಲ್ಲ ನೀವು ಡಾಕ್ಟರ್ ಕಡೆ ತುಂಬಿಸಬೇಕಾಗತ್ತೆ. ಅಪ್ಲಿಕೇಬಲ್ ಇರೋದೆಲ್ಲ ಅವರು ಮಾಡ್ತಾರೆ. ಇದನ್ನೊಂಚೂರು ಡಿಟೇಲ್ ಆಗಿ ಪ್ರಿಂಟ್ಔಟ್ ತಗೊಂಡು ಓದ್ಕೊಳ್ಳಿ. ಬ್ಯಾಕ್ ಟು ಬ್ಯಾಕ್ ತಗೊಳ್ಬೇಡಿ. ಏನಪ್ಪ ಅಂತಂದರೆ ಒಂದು ಪೇಜಲ್ಲಿ ಒಂದು ಪೇಜ್ ಹಿಂದೆ ಮುಂದೆ ಪ್ರಿಂಟ್ ಮಾಡ್ಕೋಬೇಡಿ, ಒಂದು ಸೈಡ್ ಮಾತ್ರ ಪ್ರಿಂಟ್ ಮಾಡ್ಬೋದು. ಇದನ್ನು ಪ್ರಿಂಟ್ ತಕ್ಕೊಂಡು ನೀವು ತಾಲೂಕಾದಲ್ಲಿರುವಂಥ ಮೆಡಿಕಲ್ ಆಫೀಸರ್ ಹತ್ರ ಹೋದರೆ ಅವರೆಲ್ಲ ಇದನ್ನು ಫಿಲ್ ಮಾಡಿ
ಅವರ ಒಂದು ಸೀಲ್ಗಳನ್ನು ಹಾಕಿ ಕೊಡ್ತಾರೆ ಕ್ಯಾಂಡಿಡೇಟ್ ಬಗ್ಗೆ. ಈಗ ಇದು ಮೆಡಿಕಲ್ ಸರ್ಟಿಫಿಕೇಟ್ ಆಯಿತು. ಇನ್ನು ಸ್ಟಡಿ ಸರ್ಟಿಫಿಕೇಟ್ ಅಂದರೆ ನೀನು 5ನೇ ತರಗತಿ ಅಥವಾ 9ನೇ ತರಗತಿ ಯಾವ ಒಂದು ಸ್ಕೂಲಲ್ಲಿ ಓದ್ತಾ ಇದೆಯಾ ಅಲ್ಲಿ ಇರುವಂಥ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಾಲ್ ಕಡೆಗೆ ಇದನ್ನು ತುಂಬಬೇಕು. ಇಲ್ಲಿ ಒಂದು ಫೋಟೋ ಹಚ್ಚಬೇಕು. ನೋಡಿ, ನಾನು ಫೋಟೋ 5 ಅಂತ ಹೇಳಿದ್ದೀನಿ. ಫೋಟೋ ಇಲ್ಲಿ ಸ್ವಲ್ಪ ಹೆಚ್ಚಬೇಕಾಗಿತ್ತು. ಒಂದು 10 ಫೋಟೋಗಳನ್ನ ನೀವು ಓಡಿಸ್ಬಿಡಿ. 10 ಪಾಸ್ಪೋರ್ಟ್ ಸೈಜ್ ಫೋಟೋನ ರೆಡಿ ಇಟ್ಕೊಳ್ಳಿ. ಇದನ್ನೆಲ್ಲ ಫಿಲ್ ಮಾಡಬೇಕು. ಸ್ಟಡಿ ಕೊಟ್ಟು ಇದು ಹೆಡ್ ಮಾಸ್ಟರ್ ಫಿಲ್ ಮಾಡ್ತಾರೆ. ಪ್ರಿನ್ಸಿಪಾಲ್ ನೀವು 5ನೇ ತರಗತಿ ಓದುತ್ತಿರ್ಬೋದು. 3ನೇ ಕ್ಲಾಸ್ ಡೀಟೇಲ್ಸು, 4ನೇದು 5ನೇದು ಎಲ್ಲ ಫಿಲ್ ಮಾಡ್ಬೋದು. ಇಲ್ಲಿ ಮಾಡ್ತಾರೆ. ಸಿಗ್ನೇಚರ್ ಆಫ್ ದ ಪೇರೆಂಟ್ ಡೇಟ್, ಪೇರೆಂಟ್ಸ್ ಸಿಗ್ನೇಚರ್ ಮಾಡಬೇಕು, ಡೇಟ್ ಹಾಕಬೇಕು. ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ವಿತ್ ಡೇಟ್ ಹಾಕಬೇಕು. ಇಲ್ಲಿ ಹೆಡ್ ಮಾಸ್ಟರ್ ಸೀಲ್ ಸೈನ್ ಇರುತ್ತೆ. ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಇದು 9th, ಇದು 5th. ನೀವು 5th ಏನು ಮಾಡ್ಕೊಳ್ಳಿ ಅಂದರೆ 6 ಪರ್ ಕ್ಲಾಸ್ 6th ಇದನ್ನು ಪ್ರಿಂಟ್ ಮಾಡ್ಕೋಬೋದು. ಇದು ಬಂದು 9th ಇರುವಂಥ ವಿದ್ಯಾರ್ಥಿಗಳಿಗೆ, ಅಂದರೆ 8th ಬರಿತಿರ್ತಾರೆ ಅವರಿಗೆ ಇದು ಅಕಾರ್ಡಿಂಗ್ಲಿ ನೀವು ಪ್ರಿಂಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಡಾಕ್ಯುಮೆಂಟ್ಸ್. ಫಾರ್ ಎಕ್ಸಾಂಪಲ್ ಚೆಕ್ ಲಿಸ್ಟ್ ಪ್ರಿಂಟ್ ತೊಗೊಳ್ಳಿ, ಇನ್ಕಮ್ ಸರ್ಟಿಫಿಕೇಟ್ ಪ್ರಿಂಟ್ ತೊಗೊಳ್ಳಿ, ಆನಂತರ ಮೆಡಿಕಲ್ ಫಿಟ್ನೆಸ್ ರಿಪೋರ್ಟ್ ಪ್ರಿಂಟ್ ತೊಗೊಳ್ಳಿ, ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಪ್ರಿಂಟ್ ತೊಗೊಳ್ಳಿ. ಇವನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಇನ್ ದಿ ಗಿವನ್ ಫಾರ್ಮ್ಯಾಟ್. ಸೊ ಅಷ್ಟಾದರೆ ನಿಮ್ಮದು ಡಾಕ್ಯುಮೆಂಟೇಶನ್ ಆಯಿತು ಅಂತ. ಅದ್ರ ಜೊತೆಗೆ ನಿಮ್ಮ ಹತ್ರ ಆಲ್ರೆಡಿ ಕೆಲವೊಂದು ಡಾಕ್ಯುಮೆಂಟ್ಸ್ ಇರುತ್ತೆ. ನಾನು ಆಲ್ರೆಡಿ ಹೇಳಿದಾಗ ಆಧಾರ್ ಕಾರ್ಡ್ ಇರ್ಬೋದು, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಅಡ್ಮಿಟ್ ಕಾರ್ಡ್ ಇರ್ಬೋದು, ಸ್ಕೋರ್ ಕಾರ್ಡ್ ಇರ್ಬೋದು, ಮತ್ತು ಅಲಾಟ್ಮೆಂಟ್ ಲೆಟರ್ ಜನರೇಟ್ ಆಗುತ್ತೆ. ಅಲಾಟ್ ಆದಮೇಲೆ ಅದು ಇರುತ್ತೆ. ಸೊ ಅಷ್ಟಾದರೆ ಮುಗೀತು. ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಬಿಡಿ. ಯಾಕಂದರೆ ನಿಮಗೆ ಸೀಟ್ ಸಿಕ್ಕಾದ ಮೇಲೆ ಅವಾಗ ಓಡಾಡೋದಕ್ಕಿಂತ ಇವಾಗಲೇ ನಿಮ್ಮ ಮಗು ಆಗುವಂಥ ಕಾನ್ಫಿಡೆನ್ಸ್ ನಿಮಗಿದ್ರೆ, ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಆ ಒಂದು ರೇಂಜಲ್ಲಿ ಬಂದಿದ್ರೆ ನೀವು ಸರ್ಟಿಫಿಕೇಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ನಿಮಗೆ ಸೀಟ್ ಅಲೋಟ್ ಆದಾಗ ಕೊಟ್ಟಂಥ ಡೇಟಿಗೆ ಹೋಗಿ ಅಡ್ಮಿಷನ್ ಮಾಡಿಸಿ ಬರ್ಬೋದು. ಅದರ್ವೈಸ್ ನಿಮಗೆ ಕೊಟ್ಟಂಥ ಡ್ಯೂರೇಷನ್ ಕಡಿಮೆ ಇರುತ್ತೆ, ಅವಾಗ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕೌನ್ಸಿಲಿಂಗ್ ಪ್ರೋಸೆಸ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮುಂದಿನ ಹಂತ ಇವಾಗ ನೆಕ್ಸ್ಟ್ ಸ್ಕೋರ್ ಕಾರ್ಡ್ ಬರುತ್ತೆ, ಆನಂತರ ಮೆರಿಟ್ ಲಿಸ್ಟ್ ಬರುತ್ತೆ. ಮೆರಿಟ್ ಲಿಸ್ಟ್ ಬಂದಾದಮೇಲೆ ಈ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಲಿಕ್ಕೆ ಒಂದು ಪೋರ್ಟಲಲ್ಲಿ, ಇದೇ ಪೋರ್ಟಲಲ್ಲಿ ನೀವು ರಿಜಿಸ್ಟರ್ ಆಗಬೇಕು. ಇದೇ ಪೋರ್ಟಲಲ್ಲಿ ಎಲ್ಲ ರಿಜಿಸ್ಟರ್ ಆಗಬೇಕಾಗತ್ತೆ. ರಿಜಿಸ್ಟರ್ ಆದಮೇಲೆ ಯೂಸರ್ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಕ್ರಿಯೇಟ್ ಆದಮೇಲೆ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಆಪ್ಷನ್ಸ್ ಎಂಟ್ರಿ ಇರುತ್ತೆ ಅಲ್ಲಿ. ಲೈಕ್ ನೀನೇನಾದರೂ ವಿಜಯಪುರ ಸೈನಿಕ ಸ್ಕೂಲ್ ಹಾಕಿದರೆ ಅದು ಡಿಫಾಲ್ಟ್ ಆಗಿ ಫಸ್ಟ್ ಆಪ್ಷನ್ ಇರುತ್ತೆ. ಆಮೇಲೆ ನೀನು ಕೊಡಗು ಹಾಕ್ಬೋದು. ಬೇಕಾದರೆ ಇನ್ನು ಹೊರ ರಾಜ್ಯದ ಸ್ಕೂಲ್ಗಳನ್ನು ನೀನು ಹಾಕ್ಬೋದು. ಫಸ್ಟ್ ಓಲ್ಡ್ ಸ್ಕೂಲನ್ನು 10ರವರೆಗೆ ಹಾಕ್ಬೋದು. 10 ಸ್ಕೂಲ್ಗಳನ್ನು ನೀನು ಸೆಲೆಕ್ಟ್ ಮಾಡ್ಬೋದು. ಇನ್ನೊಂದು ಕಾಲಮ್ ಇರುತ್ತೆ 40% ಅಥವಾ 60% ರೇಂಜ್ ಅಂತ. ಅಲ್ಲಿಯೂ ಕೂಡ ನೀನು 10 ಹೊಸ ಸೈನಿಕ ಸ್ಕೂಲ್ಗಳನ್ನು ಹಾಕ್ಬೋದು. ಈ ಥರ ಒಂದು ಪ್ರೊಸೆಸ್ ಇರುತ್ತೆ. ಆಮೇಲೆ ಇದನ್ನು ಹಾಕಿದ ಮೇಲೆ ಅಲ್ಲಿ ಲಾಕ್ ದ ಚಾಯ್ಸಸ್ ಅಂತ ಇರುತ್ತೆ. ಲಾಕ್ ದ ಚಾಯ್ಸಸ್ ಅಂತಂದರೆ ಆಪ್ಷನ್ ಹಾಕಿದ್ದು ನಿಂದು ಫೈನಲ್ಲು, ನೀನು ಫಸ್ಟ್ ರೌಂಡಿಗೆ ಹೋಗ್ತಾ ಇದೆಯಾ ಅಂತ ಅರ್ಥ. ಅದು ಲಾಕ್ ಆದಮೇಲೆ ನೀವು ಎಡಿಟ್ ಕೂಡ ಮಾಡ್ಬೋದು, ಏನಾದರೂ ಚೇಂಜಸ್ ಮಾಡ್ಬೋದು, ಹಿಂದೆ ಮುಂದೆ ಮಾಡ್ಬೋದು. ಆಪ್ಷನ್ಸ್ ಎಲ್ಲ ಎಂಟ್ರಿ ಮಾಡಿದ್ದು ಅದು ಲಾಕ್ ಮಾಡಿದ ಮೇಲೆ ಅವತ್ತೇ ಲಾಸ್ಟ್ ಒಂದು ಡೇಟ್ ಕೊಟ್ಟಿರ್ತಾರಲ್ಲ ಲಾಕ್ ಮಾಡಲಿಕ್ಕೆ, ಅದು ಲಾಕ್ ಆದಮೇಲೆ ಒಂದು 2-3 ದಿನದಲ್ಲಿ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ನಿಮಗೇನಾದರೂ ಸೀಟ್ ಅಲೋಟ್ ಆಗಿದ್ದರೆ ಅಲೋಟ್ ಅಂತ ತೋರಿಸ್ತದೆ, ಯಾವುದು ಆಗಿದೆ. ಅದರಲ್ಲಿ ಅದು ಬೇಡ ನನಗೆ ಮುಂದಿನ ರೌಂಡಿಗೆ ಹೋಗ್ತೇನೆ ಅಂದರೂ ಹೋಗ್ಬೋದು. ಆ ಪ್ರೊಸೆಸ್ ಬಗ್ಗೆ ಹೇಳ್ತೇನೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೊಂದೇನಪ್ಪ ಅಂತಂದರೆ, ನೀವೇನಾದರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ, SSV ನವೋದಯ ಕೋಚಿಂಗ್ ಸೆಂಟರ್ ಅಂತ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು SSV ತರಬೇತಿ ಕೇಂದ್ರ ಅಥವಾ SSV ನವೋದಯ ಕ್ಲಾಸಸ್ ಸುರೇಬಾನ್ ರಾಮದುರ್ಗ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಈ ಕೌನ್ಸಿಲಿಂಗ್ ಪ್ರೊಸೆಸ್ ಆಗಿರ್ಬೋದು, ಪ್ರತಿಯೊಂದು ರಿಸಲ್ಟ್ ಬಗ್ಗೆ ಮಾಹಿತಿ, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಎಲ್ಲ ಮಾಹಿತಿಗಳನ್ನು ಡಿಟೇಲ್ ಆಗಿ ನಿಮಗೆ ಕೊಡ್ತೀನಿ. ಇದನ್ನು ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಯಾವುದೇ ರೀತಿಯಾಗಿ ಮಿಸ್ಟೇಕ್ ಆಗಲಿ, ಅಥವಾ ಲಾಸ್ಟ್ ಇಯರ್ ಏನಾಯಿತು ಅಂತಂದರೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಈ ಕೌನ್ಸಿಲಿಂಗ್ ಪ್ರೊಸೆಸ್ ಅಂತ. ಕೆಲವೊಬ್ಬರು ಒಳ್ಳೆ ಮಾರ್ಕ್ಸ್ ತೆಗೆದಿದ್ರು ಕೂಡ ಈ ಪ್ರೊಸೆಸ್ ಯಾರಿಗೆ ಗೊತ್ತಿಲ್ಲದೆ ಕಾರಣ ಈ ಕೌನ್ಸಿಲಿಂಗ್ ಪ್ರೊಸೆಸ್ಸನ್ನೇ ರಿಜಿಸ್ಟ್ರೇಷನ್ ಮಾಡಿ ಸ್ಟಾರ್ಟೇ ಮಾಡಿಲ್ಲ ಅವರು. ಆಮೇಲೆ ಬಂದು ಹೇಳ್ತಾ ಇದ್ರು, ಆವಾಗ ನಿಮಗೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ನೋಟಿಫಿಕೇಶನ್ ಬರೋ ಹಾಗೆ ಮಾಡಿಕೊಂಡ್ರೆ
ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತವೆ, ನೀವು ಆಗಾಗ್ಗೆ ನೋಡ್ಕೊಳ್ಬೋದು. ಇದು ಬಹಳ ಇಂಪಾರ್ಟೆಂಟ್ ಈ ಕೌನ್ಸಿಲಿಂಗ್ ಪ್ರಾಸೆಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ಕೌನ್ಸಿಲಿಂಗ್ ಕಂಪ್ಲೀಟ್ ಪ್ರೊಸೆಸ್ ಒಂದಿಗೆ. ಥ್ಯಾಂಕ್ ಯು.